ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಕೊಪ್ಪಳದ ಹತ್ತಿರದಲ್ಲಿರುವಂಥ ಮುನ್ರಾಬಾದ್ IRB ಪೊಲೀಸ್ ಟ್ರೈನಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ಹೆಜ್ಜಿನ ಹುಳುವನ್ನು ರೆಸ್ಕ್ಯೂ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಯಾವ ರೀತಿ ನಾವು ರೆಸ್ಕ್ಯೂ ಮಾಡಿದ್ವಿ ಅಂತ. ಒಂದು ಹುಳುವನ್ನು ಬಿಡದೆ ರೀತಿಯಲ್ಲಿ ನೀಟಾಗಿ ಎಲ್ಲ ಹುಳುವನ್ನು ರೆಸ್ಕ್ಯೂ ಮಾಡಿ ಈಗ ಚೀಲದಲ್ಲಿ ಹಾಕೊಂಡಿದ್ದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಹೋಗಿ ಕಾಡು ಪ್ರದೇಶಕ್ಕೆ ಹೋಗಿ ಇದನ್ನ ರೆಸ್ಕ್ಯೂ ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ, ಈ ರೆಸ್ಕ್ಯೂ ಮಾಡಿದ್ರ ಬಗ್ಗೆ ನಮ್ಮ ಸರ್ ಅವರು, ಮಲ್ಲಿಕಾರ್ಜುನ್ ಸರ್ ಅವರು ಮಾತಾಡ್ತಾ ಹೋಗ್ತಾರೆ. ನಮಸ್ಕಾರ ಸರ್. ನಮಸ್ತೆ. ಮೊನ್ನೆ ಆಲ್ರೆಡಿ ನಿಮ್ಮ ಪ್ಲಾಂಟ್ಗೆ ವಿಸಿಟ್ ಮಾಡಿ ಅದು ಯಾವ ರೀತಿ ನಾವು ಮೆಟೀರಿಯಲ್ನ ತೊಗೊಂಡು ರೆಸ್ಕ್ಯೂ ಮಾಡುವಂತ ನೋಡ್ಬಿಟ್ಟು ಹೋಗಿದ್ದೆ. ಇವತ್ತು ಬಂದು ಎಲ್ಲ ಹುಳುವನ್ನ ರೆಸ್ಕ್ಯೂ ಮಾಡಿದೀವಿ ಸರ್. ಯಾವ ರೀತಿ ಸರ್ ಈ ರೆಸ್ಕ್ಯೂ ಬಗ್ಗೆ ಇರಲಿ, ನಾವು ಬಂದಿರೋದ್ರ ಬಗ್ಗೆ? ಜೇನುಹುಳು ರೆಸ್ಕ್ಯೂ ಮಾಡಿದ್ದು ಒಂಥರ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಇದು ಹೆಜ್ಜೆನಲ್ಲ, ಹಂಗಾಗಿ ಇದರಿಂದ ಬಹಳ ತೊಂದರೆ ಇದೆ. ಇದು ರೆಸ್ಕ್ಯೂ ಮಾಡಿ ಹೊರಗಡೆ ಬಿಡೋದು ಒಂಥರ ಖುಷಿ. ಇಲ್ಲಿ ಮತ್ತೆ ಇನ್ನೊಂದು ಸಿಬ್ಬಂದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಏನಾಗ್ತದೆ ಅಂದ್ರೆ ಇಲ್ಲಿ ಏನು ಆವರಣದಲ್ಲಿ ಇರುವಂತ ಹೆಜ್ಜಿನ ಹುಳುಗಳು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಅವ್ರ ಫ್ಯಾಮಿಲಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಹುಳುಗಳು ಏನಾದ್ರು ಅಕಸ್ಮಾತ್ ಆಗಿ ಹೊರಗಡೆ ಬಂದು ತೊಂದರೆ ಉಂಟು ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಾನೇನ್ ಮಾಡಿದೆ, ಮೊನ್ನೆ ಬಂದಾಗ ಏನ್ ಮಾಡಿದೆ, ಸುಮ್ಮನೆ ಜನರಲ್ ಆಗಿ ಅದನ್ನ ನೋಡ್ಕೊಂಡೆ ಯಾವ ರೀತಿ ಮೆಟೀರಿಯಲ್ ಇದ್ರೆ ಈಸಿಯಾಗಿ ನಾವು ರೆಸ್ಕ್ಯೂ ಮಾಡಬಹುದು ಅಂತ ಹೇಳಿ ಇವತ್ತು ನಾವು ನಮ್ಮ ಬ್ರದರ್ ಅವರು ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆ ಸೇರಿ ಇವತ್ತು ನಾವು ಎಲ್ಲ ಹುಳುವನ್ನ ರೆಸ್ಕ್ಯೂ ಮಾಡಿದೀವಿ. ಎಲ್ಲರಿಗೂ ನಮಸ್ಕಾರ.